ಆತ್ಮೀಯ ವಿದ್ಯಾರ್ಥಿಗಳೇ, ಫಿಸಿಕ್ಸ್ ಪೀಪಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ವೇವ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿ ಆರ್ ಗೋಯಿಂಗ್ ಟು ಲರ್ನ್ ವೇವ್ಸ್ ಚಾಪ್ಟರ್. ಸ್ಕ್ರೀನ್ ಮೇಲೆ ಕ್ವಶನ್ ಬರ್ತಾ ಇದೆ ನೋಡಿ. ಕ್ವಶನನ್ನು ಓದಿ. ಕ್ವಶನ್ ಓದಿದ್ರ? ಹಾಗಾದರೆ ಬನ್ನಿ ಸಾಲ್ವ್ ಮಾಡೋಣ. ಕೊಟ್ಟಿರ್ತಕ್ಕಂಥ ಕ್ವಶನ್ ಏನೇನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಒಂದು ಸ್ವಲ್ಪ ಬರ್ಕೊಂಡ್ಬಿಡ್ತೇನೆ ನಾನು. ಏನೇನು ಕೊಟ್ಟಿದ್ದಾರೆ? ವೇವ್ ಲೆಂತ್ ಈಸ್ ಗಿವನ್, ಲ್ಯಾಂಬ್ಡಾ ಈಸ್ ಗಿವನ್. ಲ್ಯಾಂಬ್ಡಾ ಹೌ ಮಚ್? 2π ಮೀಟರ್. ದೆನ್ ಫ್ರೀಕ್ವೆನ್ಸಿ ಈಸ್ ಗಿವನ್. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಮ್ಯೂ ಎಷ್ಟಿದೆ? 1/π ಹರ್ಟ್ಸ್ ಇದೆ, ಹೌದಲ್ವಾ? ಹಾಗಾದರೆ ಈಕ್ವೇಷನ್ನ ರೀಪ್ರೆಸೆಂಟೇಷನ್ ಯಾವುದು ಅಂತ ಕೇಳಿದ್ದಾರೆ. ಅದ್ರ ಜೊತೆಗೆ ಆ್ಯಂಪ್ಲಿಟ್ಯೂಡು ಕೊಟ್ಟಿದ್ದಾರೆ ನೋಡಿ, 1 ಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಇಕ್ವೇಷನ್. ವಿ ನೋ ದ್ಯಾಟ್ ಸ್ಟ್ಯಾಂಡರ್ಡ್ ಇಕ್ವೇಷನ್ y is equal to a sin omega t minus kx. ಇದು ಸ್ಟ್ಯಾಂಡರ್ಡ್ ಇಕ್ವೇಷನ್. ಹಿಯರ್ a is equal to 1 ಮೀಟರ್, k ಅಂದರೆ ಏನು? 2π ಅಪಾನ್ ಲ್ಯಾಂಬ್ಡಾ, ಹೌದಲ್ವಾ? ಇಟ್ ಶುಡ್ ಬಿ kx ಮೈನಸ್ ಒಮೆಗಾ ಟಿ. kx ಮೈನಸ್ ಒಮೆಗಾ ಟಿ, ಆಯಿತಾ? ಒಮೆಗಾ ಅಂದರೆ ಏನು? 2 ಇಂಟು π ಇಂಟು ಫ್ರೀಕ್ವೆನ್ಸಿ. ಹಾಗಾದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. y is equal to a ಅಂದರೆ 1 ಇದೆ, ಸೈನ್. k ಅಂದರೆ ಎಷ್ಟು? 2π ಅಪಾನ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ವ್ಯಾಲ್ಯೂ 2 ಇದೆ, 2π. ಸೊ 2π ಅಪಾನ್ 2π ಇಂಟು ಎಕ್ಸ್ ಮೈನಸ್ ಒಮೆಗಾ 2π. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಎಷ್ಟು? 1/π ಅಂತೆ, ಅಂದರೆ π ಆಯಿತು, ಇದು t ಆಯಿತು. 2π 2π ಕ್ಯಾನ್ಸಲ್, π ಕ್ಯಾನ್ಸಲ್. ಸೊ ವಾಟ್ ರಿಮೇನ್ಸ್? y is equal to ಸೈನ್, ಹಾಂ ಹೇಳಿ, x minus 2t is the answer. Understood? Coming to second question, go through the question. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಕ್ವಶನ್ ಓದಿದ್ರ? ಹಾಗಾದರೆ ಬನ್ನಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? 2 ಇಕ್ವೇಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಕ್ವಶನಲ್ಲಿ 2 ಇಕ್ವೇಷನ್ಸ್ ಕೊಟ್ಟಿದ್ದಾರೆ. y1 is equal to a sin omega t plus kx plus 0.57 ಮೀಟರ್. ಇದು ಫಸ್ಟ್ ಇಕ್ವೇಷನ್, ಅವರು ಕೊಟ್ಟಿರ್ತಕ್ಕಂಥ ಫಸ್ಟ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನ್ y2 is equal to a sin omega t plus kx ಮೀಟರ್ ಕೊಟ್ಟಿದ್ದಾರಲ್ವಾ? ಹಾಗಾದರೆ ಈ y2 ಅನ್ನು y2 ಮೇ ಬಿ y2 ಕಾಸ್ ಕೊಟ್ಟಿದ್ದಾರಲ್ಲ, ಕಾಸ್ ನಾಟ್ ಸೈನ್, ಕಾಸ್ ಅಂತಿದೆ. y2 ಅನ್ನು ನಾನು ಈ ರೀತಿ ಬರಿಬೋದಲ್ಲ, ಕಾಸ್ ಎ ಸೈನ್. ಕಾಸನ್ನು ಸೈನ್ಗೆ ಕನ್ವರ್ಟ್ ಮಾಡಿ ಏನಾಗ್ತದೆ? ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ ಪ್ಲಸ್ 5/2 ಮೀಟರ್ ಅಂತ ನಾನು ಬರಿಬೋದಲ್ವಾ? ಎಸ್, ಇಟ್ ಈಸ್ ಪಾಸಿಬಲ್ ಟು ರೈಟ್. ಸೊ ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನ್ ಏನಿದೆ? y is equal to a sin omega t plus kx plus psi. ದಿಸ್ ಇಸ್ ಅವರ್ ಸ್ಟ್ಯಾಂಡರ್ಡ್ ಇಕ್ವೇಷನ್. ಇದು ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನ್. ಹಾಗಾದರೆ ಕಂಪೇರ್ ಮಾಡಿ, ಇದೊಂದು ಮತ್ತು ಇದೊಂದು 2 ಇಕ್ವೇಷನನ್ನು ಕಂಪೇರ್ ಮಾಡಿ. ಏನಾಗ್ತದೆ? psi1 is equal to 0.57, psi2 is equal to π/2. π/2 ಅಂದರೆ 1.57, 3.142 divided by 2. ಸೊ ಡೆಲ್ಟಾ psi ಕ್ವಶನಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ? ಫೇಸ್ ಡಿಫ್ರೆನ್ಸ್ ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ. ಸೊ ಫೇಸ್ ಡಿಫ್ರೆನ್ಸ್ ಡೆಲ್ಟಾ psi is equal to psi2 minus psi1 ಅಂದರೆ ಎಷ್ಟಾಗ್ತದೆ ನೋಡಿ?
1.57 minus 0.57. So 1 radian would be the correct answer. ಆನ್ಸರ್ ಎಷ್ಟು ವಿದ್ಯಾರ್ಥಿಗಳೇ? 1 ರೇಡಿಯನ್. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಕ್ವಶನ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಕ್ವಶನ್ ಓದಿದ್ರಾ? ಹಾಗಾದರೆ ಬನ್ನಿ, ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ವೆರಿ ಗುಡ್, ಪಾತ್ ಡಿಫರೆನ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ವಿ ನೋ ದ್ಯಾಟ್ path difference is equal to ಏನಂತ ಬರೀಬೋದು? ಲ್ಯಾಂಬ್ಡಾ ಅಪಾನ್ 2 pi ಇಂಟು ಫೇಸ್ ಡಿಫರೆನ್ಸ್ ಸೊ path difference is equal to ಲ್ಯಾಂಬ್ಡಾ ಅಪಾನ್ 2 pi. ಫೇಸ್ ಡಿಫರೆನ್ಸನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಎಷ್ಟಿದೆ? π/3 ಇದೆ. ಸೊ π ಕ್ಯಾನ್ಸಲ್. ಸೊ ಲ್ಯಾಂಬ್ಡಾ ಅಪಾನ್ 6 ವುಡ್ ಬಿ ದ ಕರೆಕ್ಟ್ ಆನ್ಸರ್. ಅಂಡರ್ಸ್ಟುಡ್? ಕಮಿಂಗ್ ಟು ಫೋರ್ತ್ ಕ್ವಶನ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಕ್ವಶನ್ ಓದಿದ್ರಾ? ಹಾಗಾದರೆ ಬನ್ನಿ ಸಾಲ್ವ್ ಮಾಡೋಣ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ರೀತಿ ಒಂದು ಸಿಸ್ಟಮನ್ನು ಕೊಟ್ಟಿದ್ದಾರೆ. ಈ ರೀತಿ ಒಂದು ಸಿಸ್ಟಮ್ ಇದೆ. ಇದೊಂದು ರೋಪು. ಈ ರೋಪ್ಗೆ ಒಂದು ಮಾಸನ್ನು ಅಟ್ಯಾಚ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಮಾಸ್. ಇದನ್ನು ಅಟ್ಯಾಚ್ ಮಾಡಿದ್ದಾರೆ. ಇದರ ಮಾಸನ್ನು m2 ಅಂತ ಹೇಳಿದ್ದಾರೆ. ಕಂಪ್ಲೀಟ್ ಮಾಸ್ ನಾನೇನಂತ ಕನ್ಸಿಡರ್ ಮಾಡ್ತೇನೆ ಅಂದರೆ m1 ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಅಂದರೆ m1 ಸೊ m1 ಅಂತ ತಗೋತಾನೆ. m1 ಕೊಟ್ಟಿದ್ದಾರೆ ನೋಡಿ. ಎ ಯೂನಿಫಾರ್ಮ್ ರೋಪ್ ಆಫ್ ಲೆಂತ್ L ಆ್ಯಂಡ್ ಮಾಸ್ m1 ಅಂತೆ. ಅಂದರೆ m1 ಈ ರೋಪಿನ ಮಾಸು m1. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ, ಒಂದು ಹ್ಯಾಮರನ್ನು ತೊಗೊಂಡ್ಬಿಟ್ಟು ಇದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಈ ರೀತಿ ಹೊಡೆದು ಬಿಟ್ಟಿದ್ದಾರೆ. ಈ ರೀತಿ ಹಿಟ್ ಮಾಡಿದ ತಕ್ಷಣ ಇಲ್ಲಿ ಏನು ಪ್ರೊಡ್ಯೂಸ್ ಆಯ್ತಪ್ಪ? ಇಲ್ಲಿ ವೇವ್ಸ್ ಪ್ರೊಡ್ಯೂಸ್ ಆಯ್ತಲ್ಲ, ಈ ರೀತಿ ವೇವ್ಸ್ ಪ್ರೊಡ್ಯೂಸ್ ಆದವು. ಹಾಗಾದರೆ ಲೆಂತ್ L ಅಂತ ಕೊಟ್ಟುಬಿಟ್ಟಿದ್ದಾರೆ ಥ್ರೆಡ್ಡಿಂದು. ಇಲ್ಲಿ ವೇವ್ಸ್ ಏನು ಪ್ರೊಡ್ಯೂಸ್ ಆದ್ವಲ್ಲ ಅದನ್ನು ಲ್ಯಾಂಬ್ಡಾ 1 ಅಂತ ತಗೋತಾನೆ, ವೇವ್ ಲೆಂತು. ಇಲ್ಲಿ ಏನು ವೇವ್ಸ್ ಪ್ರೊಡ್ಯೂಸ್ ಆಯ್ತಲ್ಲ ಅದ್ರ ಲ್ಯಾಂಬ್ಡಾ 2 ವೇವ್ ಲೆಂತ್ ಅಂತ ತಗೋತಾನೆ. ಹೌದಾ? ಹಾಗಾದರೆ ಇಲ್ಲಿರ್ತಕ್ಕಂಥ ಟೆನ್ಷನ್ ನಾನೇನು ಮಾಡ್ತಾನೆ, T1 ಅಂತ ತಗೋತಾನೆ, m2g ಟೆನ್ಷನ್. ಇಲ್ಲಿ ಇರ್ತಕ್ಕಂಥ ಟೆನ್ಷನನ್ನು ನಾನು T2 ಅಂತ ತಗೋತಾನೆ, ದಟ್ ಈಸ್ m1 ಪ್ಲಸ್ m2 ಇಂಟು g. ಕರೆಕ್ಟ್ ಇದೆ ಅಲ್ವಾ? ಹಾಗಾದರೆ ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳು ಏನು, v is equal to ಸ್ಕ್ವೇರ್ ರೂಟ್ ಆಫ್ t ಅಪಾನ್ ಮ್ಯೂ. ಅಂದರೆ v ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ t. ಇದು ರಿಲೇಷನ್ನು, ವೆಲಾಸಿಟಿ ಮತ್ತು ಟೆನ್ಷನ್ ಮಧ್ಯೆ ಇರತಕ್ಕಂಥ ರಿಲೇಷನ್ನು. ಹೌದಾ? ಸೊ ವಿ ನೋ ದ್ಯಾಟ್ v is equal to f lambda, ರಿಲೇಷನ್ ಬಿಟ್ವೀನ್ ವೆಲಾಸಿಟಿ, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್. ಸೊ v1 ಏನಾಗ್ತದೆ? v1 is equal to f lambda 1. ಸೊ v2 is equal to f lambda 2. ಹೌದಲ್ವಾ? ಹಾಗಾದರೆ ನೋಡಿ, ಲ್ಯಾಂಬ್ಡಾ 2 ಅಪಾನ್ ಲ್ಯಾಂಬ್ಡಾ 1 ಏನಂತ ಬರಿಬೋದು ನಾನು? ಲ್ಯಾಂಬ್ಡಾ 2 ಅಪಾನ್ ಲ್ಯಾಂಬ್ಡಾ 1 ಏನಂತ ಬರಿಬೋದು? ಎಸ್, ವೆರಿ ಗುಡ್, v2 ಅಪಾನ್ v1. ಹೌದಲ್ವಾ? ಎಫ್ ಫ್ರೀಕ್ವೆನ್ಸಿ ಬಿಟ್ಬಿಡಿ, ಲ್ಯಾಂಬ್ಡಾ 2 ಅಪಾನ್ ಲ್ಯಾಂಬ್ಡಾ 1 ಅಥವಾ v2 ಅಪಾನ್ v1 ಏನಂತ ಬರಿಬೋದು? ಲ್ಯಾಂಬ್ಡಾ 2 ಅಪಾನ್ ಲ್ಯಾಂಬ್ಡಾ 1 ಅಂತ ಬರಿಬೋದು. ಸೊ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆನ್ಷನ್ ಅಂದರೆ ನಾನು ಸ್ಕ್ವೇರ್ ರೂಟ್ ಆಫ್ T2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ T1 ಅಂತ ಬರಿಬೋದು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನಾಗ್ತದೆ ನೋಡಿ, ಲ್ಯಾಂಬ್ಡಾ 2 ಅಪಾನ್ ಲ್ಯಾಂಬ್ಡಾ 1 ಇಸ್ ಈಕ್ವಲ್ ಟು T2 ಎಷ್ಟಿದೆ? m1 ಪ್ಲಸ್ m2 ಇಂಟು g. ಹೌದಲ್ವಾ? T1 ಎಷ್ಟಿದೆ? m2g ಸ್ಕ್ವೇರ್ ರೂಟ್. ಕಂಪ್ಲೀಟ್ ಸ್ಕ್ವೇರ್ ರೂಟ್ ಅನ್ನು ತಗೊಂಡೆ, ಏನು ಕ್ಯಾನ್ಸಲ್ ಆಯಿತು? g ಕ್ಯಾನ್ಸಲ್. ಸೊ ವಾಟ್ ವುಡ್ ಬಿ ದ ಕರೆಕ್ಟ್ ಆನ್ಸರ್? ವೆರಿ ಗುಡ್, m1 ಪ್ಲಸ್ m2 ಅಪಾನ್ m2
would be the correct answer. Understood, children? Understood? Yes, option D is correct. Coming to next question, ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಎಸ್, ಕ್ವಶನ್ ಓದಿದ್ರ? ಹಾಗಾದರೆ ಬನ್ನಿ ಸೊಲ್ಯೂಷನನ್ನು ನೋಡೋಣ. ಕೊಟ್ಟಿರ್ತಕ್ಕಂಥ ಇಕ್ವೇಷನ್ನು y is equal to 3 sin pi by 2 50t minus x. ಹೌದಾ? ಸೊ y is equal to 3 sin, ಈ ಪೈ ಬೈ 2 ಮಲ್ಟಿಪ್ಲೈ ಮಾಡಿಬಿಡಿ. ಅಂದರೆ ಏನಾಗ್ತದೆ ಇದು? ಮಲ್ಟಿಪ್ಲೈ ಮಾಡಿ. ಹಾಂ, ಹೇಳಬೇಕು ವಿದ್ಯಾರ್ಥಿಗಳು, ಸುಮ್ಮನೆ ಕೊಡಬಾರ್ದು. ಹೇಳಿ. 25 pi t ಆಗ್ತದೆ ಮೈನಸ್ ಪೈ ಬೈ 2 ಇಂಟು ಎಕ್ಸ್ ಆಗ್ತದೆ. ಈ ಪೈ ಬೈ 2 ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿ ಇಷ್ಟು ಸಿಕ್ತು. ಹೌದಾ? ಇಲ್ಲಿ ನೋಡಿ, ಓಮೆಗಾ ವ್ಯಾಲ್ಯೂ ನನಗೆ ಸಿಕ್ತು 25 ಪೈ ಓಮೆಗಾ ವ್ಯಾಲ್ಯೂ. ಕೆ ವ್ಯಾಲ್ಯೂ ನನಗೆ ಸಿಕ್ತು, ಕೆ ಇಸ್ ಈಕ್ವಲ್ ಟು ಪೈ ಬೈ 2. ಹೌದಾ? ಕರೆಕ್ಟ್ ಇದೆ. ನಾವು ಆಸಿಲೇಷನ್ ಚಾಪ್ಟ್ರಲ್ಲಿ ಕಲ್ತಿದ್ದೀವಿ. ಏನು? ಮ್ಯಾಕ್ಸಿಮಮ್ ವೆಲಾಸಿಟಿ ಅಂದರೆ ಏನು? ಎ ಇಂಟು ಒಮೆಗಾ. ಹೌದಲ್ವಾ? ಎ ಇಂಟು ಒಮೆಗಾ. ಹಾಗಾದರೆ ಸಿಮಿಲರ್ಲಿ ನಾನೇನಂತ ಬರಿಬೋದು ನೋಡಿ, this is what a maximum velocity of the particle. We know that wave velocity is given by omega upon k. ಹೌದಾ? ಹಾಗಾದರೆ vp upon v wave velocity ಮಾಡಿ. vp upon v wave velocity. ಹಾಗಾದರೆ ಏನಾಗ್ತದೆ ನೋಡಿ, a omega divided by omega upon k. ಒಮೆಗಾ ಕ್ಯಾನ್ಸಲ್. ಏನು ಉಳಿತು ಮಕ್ಕಳೇ? ಹೇಳ್ತೀರಾ? ವಿ ಪಿ ಅಪಾನ್ ವಿ ಡಬ್ಲ್ಯೂ ವೇವ್ ವೆಲಾಸಿಟಿ ಈಸ್ ಈಕ್ವಲ್ ಟು ಎ ಇಂಟು ಕೆ ಮೇಲೆ ಕಳಿಸಿದರೆ ಎ ಕೆ ಆಗ್ತದೆ. ಹೌದಾ? ಸೊ ವಿ ಪಿ ಅಪಾನ್ ವಿ ಡಬ್ಲ್ಯೂ ಎ ಇಂಟು ಕೆ ಅಂದರೆ ಏನು? ಪೈ ಬೈ 2. ಇಲ್ಲಿದೆ ನೋಡಿ, ಪೈ ಬೈ 2. ಕ್ವಶನಲ್ಲಿ ಎ ಕೊಟ್ಟಿದ್ದಾರೆ. ಎಷ್ಟಿದೆ? ಎ 3. ಸೊ Vp upon wave velocity is equal to 3 into pi by 2 would be the correct option. Understood? Coming to next question. Question ಅಲ್ಲಿ ಏನು ಕೊಟ್ಟಿದ್ದಾರೆ? v ಕೊಟ್ಟಿದ್ದಾರೆ 330 ಮೀಟರ್ ಪರ್ ಸೆಕೆಂಡ್. ಹೌದಾ? ಏನು ಕ್ಯಾಲ್ಕುಲೇಷನ್ ಮಾಡಬೇಕಂತೆ? ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ ಮಾಡಬೇಕಂತೆ. I should calculate frequency. ಇದನ್ನು ಎಫ್ ಆದರೂ ತಗೊಳ್ಳಿ ಅಥವಾ ಮ್ಯೂ ಆದರೂ ತಗೊಳ್ಳಿ, ಬೇಕಾದ ತಗೊಳ್ಳಿ, ಎರಡು ಒಂದೇ. ಸೊ ವಿ ನೋ ದ್ಯಾಟ್ ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಆವಾಗಲೇ ಹೇಳಿದೆ, ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಏನು? ಹಾಂ, ಲ್ಯಾಂಬ್ಡಾ ಅಪಾನ್ 2 ಪೈ ಇಂಟು ಪಾತ್ ಡಿಫರೆನ್ಸ್. ಹೌದಲ್ವಾ? ಉಲ್ಟಾ ಆಗ್ತದೆ, 2 ಪೈ ಅಪಾನ್ ಲ್ಯಾಂಬ್ಡಾ ಆಗ್ತದೆ. 2 ಪೈ ಅಪಾನ್ ಲ್ಯಾಂಬ್ಡಾ ಇಂಟು ಪಾತ್ ಡಿಫರೆನ್ಸ್. ಕರೆಕ್ಟ್ ಇದೆ? ಪಾತ್ ಡಿಫರೆನ್ಸ್. ಫೇಸ್ ಡಿಫರೆನ್ಸ್ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ. ಎಷ್ಟಿದೆ? 1.65. 2 ಪೈ ಅಪಾನ್ ಲ್ಯಾಂಬ್ಡಾ. ಪಾತ್ ಡಿಫರೆನ್ಸು ಕೊಟ್ಬಿಟ್ಟಿದ್ದಾರೆ. ಎಷ್ಟು? 40 ಸೆಂಟಿಮೀಟರ್. ಮೀಟರ್ಗೆ ಕನ್ವರ್ಟ್ ಮಾಡಿ 10⁻². ಸೊ 1.6 ಪೈ ಕ್ಯಾನ್ಸಲ್. 1.6 2 ಅಪಾನ್ ಲ್ಯಾಂಬ್ಡಾ ಇಂಟು 0.4. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.5 ಮೀಟರ್ ಆಯಿತು. ನನಗೇನು ಬೇಕು? ಫ್ರೀಕ್ವೆನ್ಸಿ ಬೇಕು. ಸೊ ವಿ ನೋ ದ್ಯಾಟ್ ದ ರಿಲೇಷನ್ ವಿ ಎಫ್ ಲ್ಯಾಂಬ್ಡಾ. ಸೊ ಎಫ್ ಇಸ್ ಈಕ್ವಲ್ ಟು ವಿ ಅಪಾನ್ ಲ್ಯಾಂಬ್ಡಾ. ವಿ ವೆಲಾಸಿಟಿ ಕೊಟ್ಟಿದ್ದಾರೆ 330. ವೇವ್ ಲೆಂತ್ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ 660 ಹರ್ಟ್ಸ್ ವುಡ್ ಬಿ ದ ಕರೆಕ್ಟ್ ಆಪ್ಷನ್. ಅಂಡರ್ಸ್ಟುಡ್? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ.
ಹೋದ್ರ ಹಾಗಾದರೆ ಸೊಲ್ಯೂಷನ್ನ ನೋಡೋಣ. ಕ್ವಶನ್ನಲ್ಲಿ at 27 ಡಿಗ್ರಿ ಸೆಲ್ಸಿಯಸ್ ವೆಲಾಸಿಟಿ v1 ಅಂತೆ. ಹಾಗಾದರೆ ಯಾವ ಒಂದು ಟೆಂಪ್ರೇಚರಲ್ಲಿ ವೆಲಾಸಿಟಿ ಡಬಲ್ ಆಗ್ತದೆ, 2v1 ಆಗ್ತದೆ, ಈ ಟೆಂಪ್ರೇಚರನ್ನು ಕಂಡುಹಿಡಿಯಬೇಕು. ಸೊ ನಮಗೆ ಗೊತ್ತಿದೆ ಮಕ್ಕಳೇ, ವಿ ನೋ ದ್ಯಾಟ್ ಬೇಸಿಕ್ ವೆಲಾಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಟೆಂಪ್ರೇಚರ್. ಹಾಗಾದರೆ v1 ಅಪಾನ್ v2 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ t1 ಅಪಾನ್ t2 ಅಂತ ನಾನು ಬರೀಬೋದು ಈ ಇಕ್ವೇಷನನ್ನು ನೋಡಿಬಿಟ್ಟು. ಸೊ v2 ಅಂದರೆ 2 ಇಂಟು v1, ಇದೇ v1 ಇದೇ v2, ಕನ್ಫ್ಯೂಸ್ ಆಗಬೇಡಿ. t1 ಕೊಟ್ಟುಬಿಟ್ಟಿದ್ದಾರೆ ಕ್ವಶನ್ನಲ್ಲಿ 27 ಡಿಗ್ರಿ ಸೆಲ್ಸಿಯಸ್. t2 ಕ್ಯಾಲ್ಕುಲೇಷನ್ ಮಾಡಬೇಕು. t2 ಅಂದರೆ ಇದೆ t2 ಕ್ಯಾಲ್ಕುಲೇಷನ್ ಮಾಡಬೇಕು. ಇದೆ t2 ಕ್ಯಾಲ್ಕುಲೇಷನ್ ಮಾಡಬೇಕು. t1 ಕೊಟ್ಟಿದ್ದಾರೆ, ಇದು t1 ಆಯಿತಾ. ಹಾಗಾದರೆ ಬನ್ನಿ ಸೊಲ್ಯೂಷನ್ ನೋಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, v1 ಕ್ಯಾನ್ಸಲ್ ಆಯಿತು, ಸ್ಕ್ವೇರ್ ಮಾಡಿ 1/4 27 ಅಪಾನ್ t2. ಸೊ 1/4 ಈಸ್ ಈಕ್ವಲ್ ಟು, ಇದು ಡಿಗ್ರಿ ಸೆಲ್ಸಿಯಸ್ಸಲ್ಲಿದೆ, ಕೆಲ್ವಿನ್ಗೆ ಕನ್ವರ್ಟ್ ಮಾಡಿ, ಅಂದರೆ ಪ್ಲಸ್ 273, 27 ಪ್ಲಸ್ 273 ಈಸ್ ಈಕ್ವಲ್ ಟು 300 t2 ಆಯಿತು, 300 ಅಪಾನ್ t2. ಸೊ t2 ಈಸ್ ಈಕ್ವಲ್ ಟು 1200 ಆಯಿತು. ಬಟ್ ಆಪ್ಷನಲ್ಲಿ ಕೆಲ್ವಿನಲ್ಲಿ ಇಲ್ಲ, ಡಿಗ್ರಿ ಸೆಲ್ಸಿಯಸ್ಸಲ್ಲಿದೆ. ಅಂದರೆ t2 ಈಸ್ ಈಕ್ವಲ್ ಟು 1200 ಮೈನಸ್ 273 ಮಾಡಿ. ಸೊ ಯು ವಿಲ್ ಗೆಟ್ ದಿ ಆನ್ಸರ್ 927 ಡಿಗ್ರಿ ಸೆಲ್ಸಿಯಸ್ would be the correct option. 927 is the correct answer. Understood? Coming to next question, 8th question. Question ಅನ್ನು ಓದಿ, ಕ್ಯಾಲ್ಕುಲೇಷನ್ ಮಾಡಿ. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಇಂಟೆನ್ಸಿಟಿ ಏನೋ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. We know that intensity is equal to 2 pi square f square a square rho into v. I dash is equal to 2 pi square. ಕ್ವಶನ್ ಅಲ್ಲಿ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? 1/4 ಅಂತೆ, ಅಂದರೆ 1/4 ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ. ಆಂಪ್ಲಿಟ್ಯೂಡ್ ಎಷ್ಟು ಕೊಟ್ಟಿದ್ದಾರೆ? ಡಬಲ್ ಅಂತೆ, ಅಂದರೆ 2a² ಆಗ್ತದೆ, ಹೌದಲ್ವಾ? ಹಾಗಾದರೆ ಐ ಡ್ಯಾಶ್ ಅಪಾನ್ ಐ ಮಾಡಿ, ಯು ವಿಲ್ ಗೆಟ್ ದಿ ಆನ್ಸರ್ 2 pi square f square ಅಪಾನ್ 16 4a² rho v divided by 2 pi square f square a² rho v. 2 pi square cancel, f square a² rho v ಕ್ಯಾನ್ಸಲ್. ಹಾಗಾದರೆ ಏನು ಉಳಿತು ಮಕ್ಕಳೇ? ಸಿಂಪ್ಲಿ ಏನು ಉಳಿತು ಹೇಳಿ? ಏನು ಉಳಿತು? 4 ಒಂದ್ಲೆ 4 ನಾಲ್ಕಲೆ, ಅಂದರೆ ಏನಾಯ್ತಿದೆ ಆನ್ಸರು? 1/4 ಉಳಿತು. ಹಾಗಾದರೆ ಆನ್ಸರ್ ಏನಾಗ್ತದೆ? ಐ ಡ್ಯಾಶ್ ಈಸ್ ಈಕ್ವಲ್ ಟು 1/4 ಇಂಟು ಐ ಈಸ್ ದಿ ಆನ್ಸರ್. ಅಂದರೆ ಇಟ್ ಡಿಕ್ರೀಸಸ್ ಬೈ ಫ್ಯಾಕ್ಟರ್ ಆಫ್ 4. It decreases by factor of 4. Option C would be the correct answer. So coming to next question, 9th question. Question ಅನ್ನು ಓದಿ. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಮೇಲೆ ಇರ್ತಕ್ಕಂಥ ಕ್ವಶನ್. ನೋಡಿ, ಒಂದು ಪಾಯಿಂಟ್ ಪಿ ಇದೆ. ಫಸ್ಟ್ ವೇವ್ ಬರ್ತದೆ, ಸೌಂಡ್ ವೇವು, ಅದರ ಇಂಟೆನ್ಸಿಟಿ I1 ಇದೆ. ಸೆಕೆಂಡ್ ವೇವ್ ಬರ್ತದೆ, ಅದರ ಇಂಟೆನ್ಸಿಟಿ I2 ಇದೆ, ಹೌದಾ? ಸೊ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅವರು? ದ ಸಮ್ ಆಫ್ ಮಿನಿಮಮ್ ಇಂಟೆನ್ಸಿಟಿ ಪ್ಲಸ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು ಎಷ್ಟಂತೆ. ಹಾಗಾದರೆ ಬನ್ನಿ ಕ್ಯಾಲ್ಕುಲೇಷನ್ ಮಾಡೋಣ. ನಮ್ಗೆ ಗೊತ್ತಿದೆ I ಇಸ್ ಈಕ್ವಲ್ ಟು I1 plus I2 plus 2 into square root of I1 I2 cos
psi. I minimumಗೆ ಕಂಡೀಷನ್ ಏನು? ಎಸ್, psi should be 0 ಡಿಗ್ರಿ. ಹಾಗಾದರೆ I minimum ಏನಾಗ್ತದೆ ನೋಡಿ, I1 ಪ್ಲಸ್ I2 ಪ್ಲಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ I1 I2. ಯಾಕಂದರೆ ಕಾಸ್ 0 1 ಆಗ್ತದೆ. ಸಿಮಿಲರ್ಲಿ I ಮ್ಯಾಕ್ಸಿಮಮ್ ಕಂಡೀಷನ್ ಏನಿದೆ, psi ಶುಡ್ ಬಿ 90 ಡಿಗ್ರಿ. ಹೌದಲ್ಲ? ದಟ್ ಪೈ ವ್ಯಾಲ್ಯೂ ಆರ್ psi ವ್ಯಾಲ್ಯೂ ಶುಡ್ ಬಿ 90 ಡಿಗ್ರಿ ಫಾರ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಹಾಗಾದರೆ ಕಾಸ್ 90 ಏನಾಗ್ತದೆ? 0 ಆಗ್ತದೆ. No. I think 180 children it is. 180 ಡಿಗ್ರಿ ಕಂಡೀಷನ್. ಮ್ಯಾಕ್ಸಿಮಮ್ ಇಂಟೆನ್ಸಿಟಿಗೆ ಕಂಡೀಷನ್ನು psi ಶುಡ್ ಬಿ 180 ಡಿಗ್ರಿ. ಹಾಗಾದರೆ I is equal to I1 ಪ್ಲಸ್ I2 ಪ್ಲಸ್ 2 ಇಂಟು ಮೈನಸ್ ಆಫ್ I1 I2. ಯಾಕಂದರೆ ಕಾಸ್ 180 ಡಿಗ್ರಿ ಅಂದರೆ -1. ಹಾಗಾದರೆ ಏನಾಗ್ತದೆ ಇದು? ಮ್ಯಾಕ್ಸಿಮಮ್ I1 ಪ್ಲಸ್ I2 ಮೈನಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ I1 I2. ಹಾಗಾದರೆ I ಮಿನಿಮಮ್ ಪ್ಲಸ್ I ಮ್ಯಾಕ್ಸಿಮಮ್ ಮಾಡಿ ನೋಡಿ, ಮಾಡಿದರೆ ಈ ಟರ್ಮ್ ಕ್ಯಾನ್ಸಲ್ ಆಗಿಬಿಡ್ತದೆ. I ಮಿನಿಮಮ್ ಪ್ಲಸ್ I ಮ್ಯಾಕ್ಸಿಮಮ್ ಮಾಡಿದ್ರೆ ಹಾಗಾದರೆ ಏನು ಉಳಿತು? I ಮಿನಿಮಮ್ ಪ್ಲಸ್ I ಮ್ಯಾಕ್ಸಿಮಮ್ ಏನು ಉಳಿತು? I ಮಿನಿಮಮ್ ಪ್ಲಸ್ I ಮ್ಯಾಕ್ಸಿಮಮ್ ಏನು ಉಳಿತು? ಇಲ್ಲಿ I1 ಪ್ಲಸ್ I2 ಇದೆ, ಅಲ್ಲಿನೂ ಕೂಡ I1 ಪ್ಲಸ್ I2 ಇದೆ. ಅಂದರೆ 2 ಇಂಟು I1 ಪ್ಲಸ್ I2 ವುಡ್ ಬಿ ದ ಕರೆಕ್ಟ್ ಆಪ್ಷನ್. ಅಂಡರ್ಸ್ಟುಡ್? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ವಿಡಿಯೋ ಪೋಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಕ್ವಶನ್ ಓದಿದ್ರ? ಹಾಗಾದರೆ ಬನ್ನಿ. x is equal to a cos omega t plus delta. Y is equal to a cos omega t minus alpha. ಅಲ್ವಾ? ಪ್ಲಸ್ ಇದೆಯಲ್ಲ, ಪ್ಲಸ್ ಅಲ್ಫಾ. ಡೆಲ್ಟಾ ಕೊಟ್ಟಿದ್ದಾರೆ, ಅಲ್ಫಾ ಪ್ಲಸ್ π/2. ಈ ಎಕ್ಸನ್ನು ನಾನು ಹೇಗೆ ಬರಿಬೋದು ಅಂದರೆ, ಎಕ್ಸನ್ನು ಎ ಕಾಸ್ ಒಮೆಗಾ ಟಿ ಪ್ಲಸ್ ಡೆಲ್ಟಾ ಅಂದ್ರೇನು? ಅಲ್ಫಾ ಪ್ಲಸ್ π/2 ಅಂತ ಬರೀಬೋದು. ಹೌದಲ್ವಾ? ಸೊ ಇದನ್ನು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಸೈನ್ ಒಮೆಗಾ ಟಿ ಪ್ಲಸ್ ಅಲ್ಫಾ ಅಂತ ಬರಿಬೋದು. ಇದನ್ನು ಈ ರೀತಿ ಬರಿಬೋದು. ಹಾಗಾದರೆ ಮೈನಸ್ ಎಕ್ಸ್ ಅಪಾನ್ ಎ ಇಸ್ ಈಕ್ವಲ್ ಟು ಸೈನ್ ಒಮೆಗಾ ಟಿ ಪ್ಲಸ್ ಅಲ್ಫಾ. ಕಾಲ್ ಇಕ್ವೇಷನ್ ನಂಬರ್ 1. ಸಿಮಿಲರ್ಲಿ ಈ ಇಕ್ವೇಷನನ್ನು ಯಾವ ರೀತಿ ಬರಿಬೋದಪ್ಪ? y ಅಪಾನ್ ಎ ಇಸ್ ಈಕ್ವಲ್ ಟು ಕಾಸ್ ಒಮೆಗಾ ಟಿ ಪ್ಲಸ್ ಅಲ್ಫಾ ಅಂತ ಈ ಇಕ್ವೇಷನನ್ನು ಬರಿಬೋದು. ಈ ಇಕ್ವೇಷನನ್ನು ಈ ರೀತಿ ಬರಿಬೋದು. ಕರೆಕ್ಟ್ ಇದೆ? ಆಯಿತು. ಸ್ಕ್ವೇರಿಂಗ್ ಪ್ಲಸ್ ಆ್ಯಡಿಂಗ್. ಇಕ್ವೇಷನ್ 1 ಸ್ಕ್ವೇರ್ ಮಾಡಿ ಪ್ಲಸ್ ಇಕ್ವೇಷನ್ 2 ಸ್ಕ್ವೇರ್ ಮಾಡಿ ಏನು ಉಳಿತದೆ ಹೇಳಿ? ಎಸ್, ಇದನ್ನು ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ? ಸೈನ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ ಅಲ್ಫಾ, ಸೈನ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ ಅಲ್ಫಾ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಪಾನ್ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಪಾನ್ ಎ ಸ್ಕ್ವೇರ್. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 1 ಇದ್ದ ಹಾಗೆ. ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹಾಗಾದರೆ ಇದು ಯಾವ ಇಕ್ವೇಷನ್ ಅಪ್ಪ ಇದು? ಎಸ್, ವೆರಿ ಗುಡ್. ಒಂದು ಸರ್ಕಲಿನ ಇಕ್ವೇಷನ್ ಇದು. ಹಾಗಾದರೆ ಆಪ್ಷನ್ ಏನಾಗ್ತದೆ? ಎಸ್, ಆಪ್ಷನ್ ಬಿ ಈಸ್ ಕರೆಕ್ಟ್. ಸರ್ಕಲ್ is the correct option. Understood? Coming to next question.
ರಿಫ್ಲೆಕ್ಷನ್ ಆಫ್ ವೇವ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ಸ್. ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನನ್ನು ಓದಿದ್ರ? ಹಾಗಾದರೆ ಬನ್ನಿ. ಕೊಟ್ಟಿರ್ತಕ್ಕಂಥ ಪೈಪ್ ಯಾವುದು? ಕ್ಲೋಸ್ಡ್ ಪೈಪ್. ಒನ್ ಎಂಡ್ ಕ್ಲೋಸ್ ಇದೆ, ಇನ್ನೊಂದು ಎಂಡ್ ಓಪನ್ ಇದೆ, ಅಂದರೆ ಕ್ಲೋಸ್ಡ್ ಪೈಪ್. ಕ್ಲೋಸ್ಡ್ ಪೈಪಲ್ಲಿ ನಮಗೆ ಗೊತ್ತಿದೆ, ಫಸ್ಟ್ L1 ಎಷ್ಟಿರ್ತದೆ? λ/4. ಲೆಂತ್ ಸೆಕೆಂಡ್ 3 λ/4. ಥರ್ಡ್ ಹಾರ್ಮೋನಿಕ್ 5 λ/4. ಈ ರೀತಿ ಇರ್ತದೆ. ಸೊ ಇದ್ರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟಿದೆ? λ/2 ಇದೆ. L2 ಮತ್ತು L3 ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟಿದೆ? ವೆರಿ ಗುಡ್, λ/2 ಇದೆ. ಹೌದಲ್ವಾ? ಸೊ ವಿ ನೋ ದ್ಯಾಟ್ V is equal to F into λ. ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟಿದೆ? ಡಿಫ್ರೆನ್ಸು λ/2 λ/2 ಇದೆ. ಸೊ V is equal to F λ/2. ಅರ್ಥ ಆಯ್ತಾ? ಅರ್ಥ ಆಗ್ಲಿಕ್ಕತ್ತದಲ್ಲ ನಿಮ್ಗೆ? ನಾನೇನು ಕಂಡುಹಿಡಿಬೇಕು? ವೆಲಾಸಿಟಿ ಕಂಡುಹಿಡಿಬೇಕು. ಹೌದಲ್ವಾ? ವೆಲಾಸಿಟಿ ಕಂಡುಹಿಡಿಬೇಕು. ಸೊ ಅಂದರೆ ಇದು ಏನಾಗ್ತದಂದರೆ, ಈ ವೆಲಾಸಿಟಿ ಕಂಡುಹಿಡಿಬೇಕು ನಾನು ಕ್ವಶನ್ನಲ್ಲಿ. ಸೊ ಇದು ನಾನೇನು ಬರಿಬೋದು ಅಂದರೆ, ಈಗ V ಡಿವೈಡೆಡ್ ಬೈ V is equal to F lambda. ಎಸ್. ಸೊ ನಮಗೆ ಗೊತ್ತಿದೆ ಏನು? ಲ್ಯಾಂಬ್ಡಾ is equal to V upon 2F ಆಗ್ತದೆ. ಸೊ V is equal to 2F lambda. ಸೊ V is equal to 2 into F is given. F ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, 800 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? 800 ಹರ್ಟ್ಸ್ ಇಂಟು ನಮಗೆ ಲ್ಯಾಂಬ್ಡಾ ಗೊತ್ತಿಲ್ಲ. ಲ್ಯಾಂಬ್ಡಾ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನೋಡಿ, ಅಲ್ಲಿ ಕ್ವಶನಲ್ಲಿ ಲೆಂತ್ ಕೊಟ್ಟಿದ್ದಾರೆ ನೋಡಿ. ಲೆಂತ್ ಮೈನಸ್ ಮಾಡಿ 31.25 ಮೈನಸ್ 9.75 ಮಾಡಿ 21.50 ಸಿಗ್ತದೆ. ಅದೇ ರೀತಿ 52.75 ಮೈನಸ್ 31.25 ಮಾಡಿ 21.50 ಸಿಗ್ತದೆ. ಇದು ಲ್ಯಾಂಬ್ಡಾ ವ್ಯಾಲ್ಯೂ. ಈ ಲ್ಯಾಂಬ್ಡಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅಂದರೆ 21.50. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ವಿ ನಮಗೆ ಎಷ್ಟು ಬರ್ತದೆ ಅಂದರೆ, ಅವರು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರಲ್ಲ, ಇದನ್ನು ಮೀಟ್ರಲ್ಲಿ ಕನ್ವರ್ಟ್ ಮಾಡಿ. ಹೌದಾ? ಹಾಗಾದರೆ ವೆಲಾಸಿಟಿ ಹೌ ಮಚ್? 344 ಮೀಟರ್ ಪರ್ ಸೆಕೆಂಡ್ ವುಡ್ ಬಿ ದ ಕರೆಕ್ಟ್ ಆಪ್ಷನ್. ಅಂಡರ್ಸ್ಟುಡ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇದು ಕೂಡ ರಿಫ್ಲೆಕ್ಷನ್ ಆಫ್ ವೇವ್ಸ್ ಮೇಲೆ ಇರ್ತಕ್ಕಂಥ ಕ್ವಶನನ್ನು ಓದಿದ್ರ? ಪೈಪ್ ಯಾವುದು? ಕ್ಲೋಸ್ಡ್ ಪೈಪ್ ಇದೆ. ಅಂದರೆ L1 is equal to λ/4, L2 is equal to 3 λ/4, ಥರ್ಡ್ ಹಾರ್ಮೋನಿಕ್ 5 λ/4. ಡಿಫ್ರೆನ್ಸ್ ನೋಡಿ ಎಷ್ಟಿದೆ? L1 ಮತ್ತು L2 ಡಿಫ್ರೆನ್ಸ್ ಎಷ್ಟಿದೆ? λ/2 ಇದೆ. L2 ಮತ್ತು L3 ಡಿಫ್ರೆನ್ಸ್ ಎಷ್ಟಿದೆ? λ/2 ಇದೆ. ಹಾಗಾದರೆ ನಮ್ಗೆ ಗೊತ್ತಿದೆ, ವಿ ನೋ ದ್ಯಾಟ್ V is equal to 2F lambda. ಸೊ 2 ಇಂಟು F ಕೊಟ್ಟಿದ್ದಾರೆ ಕ್ವಶನಲ್ಲಿ. ಎಷ್ಟಿದೆ F? ಫ್ರೀಕ್ವೆನ್ಸಿ ಗಿವನ್ 320 ಹರ್ಟ್ಸ್. ಬಟ್ ವಿ ಡೋಂಟ್ ನೋ ಲ್ಯಾಂಬ್ಡಾ ಹಿಯರ್. ಲ್ಯಾಂಬ್ಡಾ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಿಮ್ಗೊಂದು ಮೆಥಡನ್ನು ಹೇಳ್ಕೊಟ್ಟಿದ್ದೆ. ಏನು? ಆ ಲೆಂತ್ ಇದೆಯಲ್ಲ, ಲೆಂತನ್ನು ಮೈನಸ್ ಮಾಡಿಬಿಡಿ. ಹಾಗಾದರೆ ಲೆಂತ್ ಎಷ್ಟಿದೆ ನೋಡಿ? 73 ಮೈನಸ್ 20 ಮಾಡಿ. ಯು ವಿಲ್ ಗೆಟ್ ದಿ ಹೌ ಮಚ್? 53 ಸೆಂಟಿಮೀಟರ್. ಅಂದರೆ 53 ಇಂಟು 10 to the power -2 ಮೀಟರ್. ಇದೇ ಲ್ಯಾಂಬ್ಡಾ ವ್ಯಾಲ್ಯೂ. ಈ ಲ್ಯಾಂಬ್ಡಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 53 ಇಂಟು 10 to the power -2. ಹಾಗಾದರೆ ಕ್ಯಾಲ್ಕುಲೇಷನ್ ಮಾಡಿದಾಗ ಆನ್ಸರ್ ಎಷ್ಟು ಬರ್ತದೆ ಅಂದರೆ ಮಕ್ಕಳೇ,
339 meter per second would be the correct option. Understood, children? Coming to next question. Question ಅನ್ನು ಓದಬೇಕು ವಿದ್ಯಾರ್ಥಿಗಳು. ರಿಫ್ಲೆಕ್ಷನ್ ಆಫ್ ವೇವ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನೇ. ಲೆಂತ್ ಆಫ್ ದ ಓಪನ್ ಪೈಪ್ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಬನ್ನಿ. ಫಾರ್ ಕ್ಲೋಸ್ಡ್ ಆರ್ಗನ್ ಪೈಪ್, ಫಾರ್ ಕ್ಲೋಸ್ಡ್ ಆರ್ಗನ್ ಪೈಪ್ ನಾ ಏನಂತ ಬರಿಬೋದು? ಎಫ್ ಎನ್, ಎನತ್ ಫ್ರೀಕ್ವೆನ್ಸಿ, ಎನತ್ ಹಾರ್ಮೋನಿಕ್ ಏನಾಗ್ತದೆ? 2n - 1 ಡಿವೈಡೆಡ್ ಬೈ 4l ಇಂಟು ವಿ. ಕ್ವಶನಲ್ಲಿ ಕ್ಲಿಯರ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಏನಂತ? n = 3 ಅಂತಂದು ತೊಗೊಂಡಿದ್ದಾರೆ. ಹಾಗಾದರೆ ಏನಾಗ್ತದೆ ನೋಡಿ, ಇದು F3 = 2 3 6, 6 - 1 5, 5/4 ಇಂಟು L ಇಂಟು ವಿ. ಕರೆಕ್ಟ್ ಇದೆ? ಇದು ಯಾವುದು? ಕ್ಲೋಸ್ಡ್ ಪೈಪ್. ಕ್ಲೋಸ್ಡ್ ಪೈಪ್. ನೆಕ್ಸ್ಟ್ ಓಪನ್ ಪೈಪ್. ಫಾರ್ ಓಪನ್ ಪೈಪ್ ಏನತ್ತ ಫ್ರೀಕ್ವೆನ್ಸಿ ಏನಾಗ್ತದೆ ಮಕ್ಕಳೇ? NV/2 ಇಂಟು L0 ಆಗ್ತದೆ. ಹೌದಲ್ವಾ? ಕ್ವಶನಲ್ಲಿ ಕೊಟ್ಟುಬಿಟ್ಟಿದ್ದಾರೆ. n = 1 ಅಂದಿದ್ದಾರೆ ನೋಡಿ. ಕ್ವಶನನ್ನು ಓದಿ. n = 1 ಅಂತ ಕೊಟ್ಟುಬಿಟ್ಟಿದ್ದಾರೆ ಕ್ಲೋಸ್ಡ್ ಪೈಪ್ಗೆ. ಸೊ ಹಾಗಾದರೆ F1 = V/2 ಇಂಟು L0. ಹೌದಾ? ಅಕಾರ್ಡಿಂಗ್ ಟು ಕ್ವಶನ್ ಐ ಆಮ್ ಏಬಲ್ ಟು ರೈಟ್ F1 = F3. F1 V/2 L0, 5V/4LC. VV ಕ್ಯಾನ್ಸಲ್, 2 1s 2 2s. ಹಾಗಾದರೆ L0 ಏನಾಗ್ತದೆ ನೋಡಿ? L0 = 4 ಇಂಟು ಲೆಂತ್ ಆಫ್ ದ ಕ್ಲೋಸ್ಡ್ ಪೈಪ್ ಡಿವೈಡೆಡ್ ಬೈ ಏನಾಗ್ತದೆ ನೋಡಿ. ಇದು ಎಷ್ಟು? 2 ಅಲ್ಲ, 2 ಇಂಟು ಲೆಂತ್ ಆಫ್ ದ ಕ್ಲೋಸ್ಡ್ ಪೈಪ್ ಡಿವೈಡೆಡ್ ಬೈ 5. ಸೊ L0 = 2/5. ಲೆಂತ್ ಆಫ್ ದ ಕ್ಲೋಸ್ಡ್ ಪೈಪ್ ಈಸ್ ಗಿವನ್ 20. ಸೊ L0 ನಿಖರವಾದ ಬೆಲೆ 8 ಸೆಂಟಿಮೀಟರ್ ವುಡ್ ಬಿ ದ ಕರೆಕ್ಟ್ ಆಪ್ಷನ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನನ್ನು ಓದಿ. ಕ್ವಶನ್ ಓದಿದ್ರ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ದ ಲೆಂತ್ ಆಫ್ ದ ಓಪನ್ ಪೈಪ್ ವಿಲ್ ಬಿ ಅಂತೆ. ಹಾಗಾದರೆ ಬನ್ನಿ. ಫಾರ್ ಓಪನ್ ಪೈಪ್, ಫಾರ್ ಓಪನ್ ಪೈಪ್ ಏನು? ಸೆಕೆಂಡ್ ಓವರ್ ಟೋನ್ = ಥರ್ಡ್ ಹಾರ್ಮೋನಿಕ್. ಥರ್ಡ್ ಹಾರ್ಮೋನಿಕ್. ಹೌದಲ್ವಾ? ಥರ್ಡ್ ಹಾರ್ಮೋನಿಕ್ ಅಂದರೆ F3. F3 = 3 ಇಂಟು F1. ಹಾಗಾದರೆ F3 = 3 ಇಂಟು F1 ಅಂದರೆ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಎಷ್ಟಿದೆ? V/2 ಇಂಟು L1 ಇರ್ತದೆ. ಕಾಲ್ ಇಕ್ವೇಷನ್ ನಂಬರ್ 1. ಫಾರ್ ಕ್ಲೋಸ್ಡ್ ಪೈಪ್, ಫಾರ್ ಕ್ಲೋಸ್ಡ್ ಪೈಪ್ F3 = 3V/4 ಇಂಟು L2. ಹೌದಾ? ಹಾಗಾದರೆ ನಾನೇನು ಮಾಡ್ಬೋದು? F3 ಅಂದರೆ ಏನು? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 3V/2 L1, 3V/4 L2. 3V cancel, 2 1s 2 2s. So what would be the correct option? L1 = 2 into L2 would be the correct option. Understood? Coming to next question. Question ಅನ್ನು ಓದಿ ವಿದ್ಯಾರ್ಥಿಗಳೇ. ಕ್ವಶನ್ ಓದಿದ್ರಾ? ಕ್ವಶನಲ್ಲಿ ಏನಿದೆ ಹೇಳಿ? ಹಾಂ, ಕ್ಲೋಸ್ಡ್ ಪೈಪ್ ಇದೆ. ಇದು ಕೂಡ ಕ್ಲೋಸ್ಡ್ ಪೈಪ್ ಇದೆ.
ರೆಸೊನೆಂಟ್ಸ್ ವಿತ್ ಅ ಟ್ಯೂನಿಂಗ್ ಫಾರ್ಕ್ ವೆನ್ ದ ಸ್ಮಾಲೆಸ್ಟ್ ಲೆಂತ್ ಆಫ್ ದ ಕಾಲಮ್ ಈಸ್ 50 ಸೆಂಟಿಮೀಟರ್ ಅಂತೆ. ದ ನೆಕ್ಸ್ಟ್ ಲಾರ್ಜರ್ ಲೆಂತ್ ಆಫ್ ದ ಕಾಲಮ್ ರೆಸೊನೇಟಿಂಗ್ ವಿತ್ ದ ಸೇಮ್ ಟ್ಯೂನಿಂಗ್ ಫಾರ್ಕ್ ಈಸ್ ಅಂತೆ. ಅಂದರೆ ಕ್ಲೋಸ್ಡ್ ಪೈಪ್ಗೆ L1 ಏನಿರ್ತದೆ, λ/4. L2 ಏನಿರ್ತದೆ, 3 λ/4. ಈ L2 ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ ಅವರು. L1 ಕೊಟ್ಟಿದ್ದಾರೆ ಎಷ್ಟು, λ/4 = 50 ಅಂತ ಕೊಟ್ಟಿದ್ದಾರೆ, 50 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರು. ಹಾಗಾದರೆ L2 ಏನಾಗ್ತದೆ ನೋಡಿ ಮಕ್ಕಳೇ, 3 × λ/4 ಅಂತ ಬರಿಬೋದಾ ಇದನ್ನು. ಸೊ 3 × λ/4 ಗೊತ್ತಿದೆ 50. ಸೊ 150 ಸೆಂಟಿಮೀಟರ್ ವುಡ್ ಬಿ ದ ಕರೆಕ್ಟ್ ಆಪ್ಷನ್.